ಆರ್ಜಿತ್ ನೋಡಿದ್ರೆ ಗೈಸ್ ಏನು ಹೇಳ್ದ ಯಾರು ಎತ್ಕೊಂಡೋದ್ರು ಫಸ್ಟ್ ನಿಮ್ಮನ್ನೇ ಎತ್ಕೊಂಡು ಹೋಗೋದು ಒಳ್ಳೆ ಬಾಡು ಅಂತ ಟ್ರೆಕ್ಕಿಂಗ್ ಬಂದಿರೋದು ನೋಡಿ ಇಲ್ಲೇ ನಿಂತ್ಕೊಳ್ಳಮ್ಮ ಹಾಂ ಟ್ರೆಕ್ಕಿಂಗ್ ಬಂದಿರೋದು ನೋಡಿ ಹೆಂಗೆ ಇವಮ್ಮ ನೀರೈತೆ ಬಾತಿ ಇಲ್ಲಿಂದ ನೋಡ್ರಿ ನಮ್ಮ ತಾಯಣ್ಣ ನಮಗೂ ನಿಂತ್ಕೊಂಡು ಹೋಗ್ಬೇಕಂತ ತಿರ್ಗು ಹಿಂದೆ ತಿರ್ಗು ಸೀದಾ ಊಟ ಆಯ್ತಲ್ಲ ಟೀಕಾ ಸುಟ್ಕೊಂಡಿರೋದು ಅಂದ್ರೆ ಇದೆ ಅನ್ಸ್ತದೆ ಸುಜಿತ್ ಗೌಡ್ರು ಕಚ್ಕೊಂಡಿದ್ದಾರೆ ಸುಜಿತ್ ಅವ್ರು ಏನ್ ಅನ್ಸ್ತಿದ್ರ ಬಗ್ಗೆ ಬತ್ತೈತೆ ಯಾಕ ಹಂಗ ನಾಯಿ ಕರ್ದೈತೆ ನಿಂಗೆ ನೋಡಿ ಗೈಸ್ ನಾವು ಇದೀವಿ ನಮ್ ಯೋಗ್ಯತೆಗೆ ಬೆಂಕಿ ಯಾಕ ನಾನು ನಿಮ್ಮವನು ನಿಮ್ಮ ಮನೆ ಮಗನು ಓಕೆ ಗೈಸ್ ವೆರಿ ಗುಡ್ ಮಾರ್ನಿಂಗ್ ರಾತ್ರಿ ಎಲ್ಲ ಪಾರ್ಟಿ ಮುಗಿಸಿ ಬೆಳಿಗ್ಗೆ ಎದ್ದು ಇವಾಗೆಲ್ಲ ರೆಡಿ ಆಗಿ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ನೋಡಿ ಎಲ್ಲ ಪ್ಯಾಕ್ ಮಾಡಿ ಹೊರಡ್ತಾ ಇದೀವಿ ಯಾವ್ದೋ ಶೂ ಕಳೆದು ಬಿಟ್ಟಿದೆ ಯಾರ್ದು ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ ನಿಂತ್ಕೊಂಡ್ಬಿಟ್ಟವ್ರೆ ನಾವೆಲ್ಲ ಅಷ್ಟು ಏನ್ ಗುರು ನೆನೆಯಿಂದ ನಿನ್ ಬಟ್ಟೆನೇ ಆಗ್ತಾ ಇಲ್ಲ ಗೈಸ್ ಗೇಟ್ ಬೀಗನೇ ತೆಗ್ದಿಲ್ಲ ಗೈಸ್ ಮಲಗಿದ್ದೀರಾ ಓಕೆ ಗೈಸ್ ಫೈನಲಿ ನಾಷ್ಟ ಮಾಡ್ಕೊಂಡು ಇವಾಗ ಉಳ್ವಿ ಕೇವ್ ಟ್ರೆಕ್ಕಿನ ಬೇಸ್ ಪಾಯಿಂಟಲ್ಲಿ ಇದ್ದೀವಿ ಏನಂತ ಹೇಳಿದ್ರೆ ನಾಷ್ಟ ಎಲ್ಲರೂ ಭರ್ಜರಿಯಾಗಿ ಪಲಾವ್ ಮತ್ತು ಇಡ್ಲಿ ಹೊಡಿತಿದ್ವಿ ಹೋಮ್ಲಿ ಫುಡ್ಡು ಅಲ್ಲೇ ನಾವೇ ಆರ್ಡರ್ ಕೊಟ್ಟು ಮಾಡಿಸಿದ್ದು ಯಾರಿಗೂ ಏನೂ ತೊಂದರೆ ಆಗಬಾರ್ದು ಯಾಕಂದರೆ ಇಲ್ಲಿಂದ ಹೋದರೆ ಯಾರಿಗೂ ವಾಶ್ರೂಮ್ಸ್ ಇರಲ್ಲ ಏನಿರಲ್ಲ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಯಾವ ಥರ ಇರುತ್ತೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂತ ತೋರಿಸ್ತೀನಿ ಎಲ್ಲ ಬಾಯ್ಸ್ ಎಲ್ಲ ರೆಡಿ ಆಗವ್ರೆ ಅಲ್ಲಿ ಸ್ಟ್ರೈಟಾಗಿ ಬಣ್ಣ ಕಾಣಿಸ್ತಿದೆಯಲ್ಲ ಅದೇ ಯು ಶೇಪಲ್ಲಿ ಇದೆಯಾ ನಂದಿ ಥರ ಇದೆ ನಿನ್ನೆಯಿಂದ ಇವಮ್ಮ ಸೈಲೆಂಟ್ ಆಗ್ಬಿಟ್ಟಿದ್ಲು ಗೈಸ್ ಇವಾಗ ರಚಿಕೆತಾವಳು ಫಸ್ಟ್ ಒಂದು ಅಕ್ಕನಾಗಮ್ಮ ಅಂತೇಳಿ ಸೆಕೆಂಡ್ ಒಂದು ವಿಭೂತಿ ಕಾಣಿದೆ ಥರ್ಡ್ ಅನ್ನೋದು ಆಕಳಗವಿ ಈ ಥರ 3 ಗುಹೆಗಳಿದೆ ಗುಹೆಗಳ ವಿಶೇಷತೆ ಏನಂದರೆ 1160ನೇ ಇಸ್ವಿಯಲ್ಲಿ ಬಸವ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು ವಚನ ಸಾಹಿತ್ಯ ಮತ್ತು ತಮ್ಮ ಪ್ರಾಣ ರಕ್ಷಣೆಗೋಸ್ಕರ ಹೆಚ್ಚಿನ ಶರಣರು ಉಳ್ವಿಗೆ ಬಂದ್ರಂತೆ ಉಳ್ವಿಗೆ ಬಂದಾಗ ಉಳ್ವಿಲಿ ಅವರಿಗೆ ಸೋದಿ ಅರಸರಂತಿದ್ರು ಗೋವಾ ರಾಜರು ಅವರು ಇಲ್ಲಿ ಅವರಿಗೆ ಆಶ್ರಯ ಕೊಟ್ಟಾಗ ಉಳ್ವಿಲ್ಲೂ ಅವರಿಗೆ ಅಟ್ಯಾಕ್ ಸ್ಟಾರ್ಟ್ ಮಾಡಿದಾಗ ಅವರೆಲ್ಲ ವಚನಗಳನ್ನ ತೊಗೊಂಡು ಈ ಥರ 6 ಗುಹೆಗಳಿವೆ ಇಲ್ಲಿ ಉಳ್ವಿ ಸುತ್ತಮುತ್ತ ಸರೌಂಡಿಂಗಲ್ಲಿ 6 ಗುಹೆಗಳಿವೆ ಎಲ್ಲ ಗುಹೆಯಲ್ಲಿ ಅವರು ವಚನಗಳನ್ನು ಬಚ್ಚಿಟ್ರು ಚನ್ನಬಸವನವ್ರು ಎಲ್ಲರೂ ಗೊತ್ತಾ ಯಾರು ಇರು ಯಾರು ಹೇಳು ಯಾರು ಹೇಳು ಯಾರು ಹೇಳು ಆಯ್ತು ಅರ್ಧ ಗಂಟೆ ಆಗಲಿ ಹೇಳು ಗೈಸ್ ಇದೇ ಡವ್ ಸೋನಿಕಾ ಡವ್ ಅಂದ್ರೆ ಇದೆ ಬಸವನವ್ರು ಇದ್ರಲ್ಲ ಅವ್ರ ಅಳಿಯ ಅಕ್ಕನ ಮಗ ಅಕ್ಕನಾಗಮ್ಮವ್ರ ಮಗ ಚನ್ನಬಸವಣ್ಣ ಉಳ್ವಿಗೆ ಬಂದಾಗ ಉಳ್ವಿ ಅಂತ ಹೆಸರು ಬರ್ಲಿಕ್ಕೆ ಅಳಿಯದೇ ಉಳಿವೆ ಜಾಗ ಉಳ್ವಿ ಭೂಮಿ ಏನಾದರೂ ಉಳ್ವಿಗೆ ಏನಾಗಲ್ಲ ಅಂತ ಹೇಳಿದ್ದಾರೆ ಶರಣರು ಅವಾಗ 12ನೇ ಶತಮಾನದಲ್ಲಿ ನಾನಿಲ್ಲ ಶರಣರು ಹೇಳಿದ್ದಾರೆ ಏನ್ ಬ್ರೋ ರಥಸಪ್ತಮಿ ದಿನ 4ನೇ ತಾರೀಕಿಂದ ತೇರು 4 ಗಂಟೆಗೆ ಇಳಿತಾರೆ ರಥ 13ನೇ ತಾರೀಕು ಮಗ ನಕ್ಷತ್ರ ಭರತ ಹುಣ್ಣಿಮೆ ದಿನ ಇಳಿತಾರೆ ಅಲ್ಲಿವರೆಗೆ ಯಾವುದೇ ಪ್ರಾಣಿನೂ ಮನುಷ್ಯರಿಗೆ ಹಾನಿ ಮಾಡಲ್ಲ ಯಾವುದೇ ಪ್ರಾಣಿನೂ ಊರಿಗೆ ಬರಲ್ಲ ರಥ ಇಳಿತಾರಲ್ಲ ಉಳ್ವಿದು ಅಲ್ಲಿ ಒಳಗಡೆ ಒಂದು ಈಗ ಎಲ್ಲ ಮುಗಿದು ಹೋಗ್ತು ನಾವು ದೇವಸ್ಥಾನಕ್ಕೆ ಹೋಗಿ ಅದ್ರ ಹೊರಗಡೆ ಒಂದು ಅರಳಿ ಮರ ಅಂತಿದೆ ಆ ಇದು ಯಾರ್ದು ಮರ ಅಳಗಾಡಲ್ಲ ಅರಳಿ ಮರದ್ದು ಮಾತ್ರ ಅಳಗಾಡುತ್ತೆ ಅದೇ ಅಳಗಾಡಿದ್ರೆ ಮಾತ್ರ ಗಾಳಿಗೆ ರಥ ಮುಂದೆ ಬರುತ್ತೆ ಇವಾಗ ಏನು ಹೋಗ್ತೀವಲ್ಲ ಗುಹೆಗಳು ಎಲ್ಲ ಪವಿತ್ರವಾದ ಗುಹೆಗಳು ಎಲ್ಲ ಗುಹೆದಲ್ಲೂ ಶೂ ಬಿಚ್ಚಿ ಹೋಗ್ಬೇಕು ಯಾವುದೇ ಗುಹೆದಲ್ಲೂ ಉಗುಳೋದಾಗ್ಲಿ ಪ್ಲಾಸ್ಟಿಕ್ ಎಸೋದಾಗ್ಲಿ ಏನು ಮಾಡಬಾರ್ದು ಆಯ್ತಾ ಎಲ್ಲೂ ಹೊರಗಡೆ ನಿಲ್ಸಿಬಾರ್ದು ಒಳಗಡೆ ನಿಲ್ಸಿಬಾರ್ದು ಹೋಗೋಣ ಎಲ್ಲ ಶರಣರ ತಪಸ್ ಮಾಡಿರೋ ಜಾಗಗಳು ಪವಿತ್ರ ಜಾಗ ಕೊಟ್ಟಿದ್ದೀವಿ ಸೊ ಲೆಟ್ಸ್ ಗೋ ಬನ್ನಿ ಸ್ವಲ್ಪ ಮುಂದೆ ಏನಾದ್ರು ಬೇಕಾದ್ರೆ ಇದ್ರೆ ಹೇಳಿ ಕೇಳೋಣ ಓಕೆ ಗೈಸ್ ಬನ್ನಿ ಓಡೋಣ ಉಳ್ವಿ ಕೇವ್ಸ್ ಯಾವ ಥರ ಇರುತ್ತೆ ತೋರಿಸ್ತೀನಿ ಬನ್ನಿ ಗೈಸ್ ಎಲ್ಲ ರೈಸ್ ಆಗ್ಬಿಟ್ಟವ್ರು ಇವಾಗಲೇ ಓಕೆ ಮೇಡಿ ಇವಾಗ ನಾನು ನಿಮಗೆ ನೀವೆಲ್ಲರಿಗೂ ಕ್ವಶನ್ ಕೇಳ್ತೀರಾ ನಾನು ನಿಮಗೆ ಕ್ವಶನ್ ಕೇಳ್ತೀನಿ ಇವಾಗ ಈ ಸರಿ 12 ಲಕ್ಷಕ್ಕೆ ಟ್ಯಾಕ್ಸ್ನ ಸೀಮಿತ ಮಾಡಿದಾರಲ್ಲ ಅದಕ್ಕೇನಂತ ಅನ್ಸುತ್ತೆ ನಿಮಗೆ ಫುಲ್ ಖುಷಿ ಆಯಿತು ಏನಕ್ಕೆ ಅಂದರೆ ಇದಕ್ಕೆ ಮುಂಚೆ ಎಲ್ಲ 7 ಲಕ್ಷಕ್ಕೆಲ್ಲ 0 ಇತ್ತು ಇವಾಗ 12 ಲಕ್ಷಕ್ಕೆ ಆಗಿದೆ ಆಲ್ಮೋಸ್ಟ್ ಮಿಡಲ್ ಕ್ಲಾಸರು ಎಲ್ಲ
10 ಲಕ್ಷ 12 ಲಕ್ಷ ಪ್ಯಾಕೇಜ್ ಒಳಗಡೆ ಇರ್ತಾರೆ. ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗಿದೆ. ನಿಂದೆಲ್ಲ ಜಾಸ್ತಿ ಅಲ್ಲ, ನಿಂದು 25 ಲಕ್ಷದ ಮೇಲೆ ಅಲ್ವಾ, ಏನು ಮಾಡ್ತೀಯಾ? ನೀವು ಹೇಳ್ದಂಗೆ ಆಗಿದೆ, ಚೆನ್ನಾಗಿರೋದು. ಈ ಥರ ಬೈಕೆಲ್ಲ ಹಿಡ್ಕೊಂಡ್ ಬರ್ತಾ ಇರಲಿಲ್ಲ. ಅವ್ನು ಆಲ್ರೆಡಿ ದುಡ್ಡನ್ನ ವಾಷಿಂಗ್ ಮಿಷಿನಲ್ಲಿ ಇರ್ತಾನೆ, ಇನ್ಮೇಲೆ ಫ್ರಿಡ್ಜಲ್ಲಿ ಇಡ್ತಾನೆ. ಹೌದು, ಇವ್ರದ್ದು ಒಂದು ಇದು ಗೋಡನೇ ಇದೆ ದುಡ್ಡು ಇಡಕ್ಕೆ. ನಮ್ಮ ಆದಿತ್ಯ ಅವ್ರು ನೋಡಿದ್ದೀರಾ? ಹೇಳಿ. ದುಡ್ಡನ್ನ ಮೂಟೆಯಲ್ಲಿ ಕಟ್ಬಿಟ್ಟು ಬಾವಿ ಒಳಗೆ ಬಿಡ್ತಾವ್ರಂತೆ. ಓಕೆ, ನೀರು ಬಂದಾಗ ದುಡ್ಡು ಮೇಲೆ ಬರ್ತದೆ. ಆದಿತ್ಯ ನೋಡಿದ್ರೆ ಗೈಸ್ ಏನು ಹೇಳ್ದ? ಎಲ್ಲ ಸ್ಟಾರ್ಟಿಂಗ್ ಜೋಶ್ ಅವ್ರೆ. ದೊಡ್ಡಪ್ಪ ಬಂದಿಲ್ಲ ಇನ್ನ, ದೊಡ್ಡಪ್ಪ ಬೇಗ ಬರ್ಬೇಕು. ಇದೇ ಜೋಶ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ವರೆಗೂ ಇರುತ್ತಾ ನೋಡೋಣ ಬನ್ನಿ ಗೈಸ್. ಎಲ್ಲ ಓಡಾಡ್ ಬರ್ತಾವ್ರೆ ಸ್ಟಾರ್ಟಿಂಗಲ್ಲಿ. ಶಾಲಿನಿ ಅವರೇ ಮುಂದೆ ಹೋದ್ರಿ, ಯಾಕೆ ಹಿಂದಕ್ಕೆ ಬಂದ್ಬಿಟ್ಟಿದ್ದೀರಾ? ಅಲ್ಲಲ್ಲ ನೆಡವು ನೆರಳಿತ್ತು ನೋಡು, ನೆರಳಲ್ಲಿ ಕ್ಯಾಚ್ ಹಾಕೋಬಿಟ್ಟ. ಯಾರು? ಇವನೇ. ಆಮೇಲೆ ನೆಟ್ವರ್ಕ್ ಸಿಗ್ತಲ್ಲ, ಬಸ್ಗೆ ಹೋಗಿದ ತಕ್ಷಣ ಜ್ಞಾಪನಿಸ್ತೀನಿ, ID ಕೊಡ್ತೀನಿ ಅಂತ ಹೇಳೋನೆ. ಅದಕ್ಕೆ ಅವಳು ನಾನೆಂದೆ ಸುಮ್ಮನೆ ಗೊತ್ತಾಗಿಲ್ಲ ಅಂದ್ರೆ ಮರ್ತೋಯ್ತೀರಾ, ಯಾವ್ದು DP ಅಂತ ಹೇಳ್ಬಿಡಿ ಅಂದ್ರೆ, ನಾನು ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ, ಅದಕ್ಕೆ ಕಳಿಸ್ಬಿಡು ಅಂತ ಹೇಳಿ. ಏನ್ರಿ? ಹಾಂ, ನಡೆಸ್ಲಿ. ನೆನ್ನೆ ಸ್ಟಾರ್ಟ್ ಆಗಿದ್ದು. ಹಾಂ, ಹೌದೌದು. ಹೌದು, ಯಾರಿಲ್ಲ ಅಂದಿದ್ದು ನಾವು ನೋಡಿದ್ವಿ ಫ್ರೆಂಡ್ಸ್ ಸೀರೀಸ್. ಬ್ಯಾಗಲ್ಲಿ 3 ಬಾಟ್ಲು 1 ಲೀಟ್ರದ್ದು ತಿಂಡಿಗಳೆಲ್ಲ ಇಟ್ಕೊಂಡಿದ್ರು. ರೋಹನ್ ನಮ್ಮ ಬ್ಯಾಗ್ ಎತ್ಕೊಳ್ಳಿಲ್ಲ, ಯಾರೋ ಹುಡುಗಿ ಬ್ಯಾಗ್ ಎತ್ಕೊ ಅಂತಂದ್ರೆ ಎಷ್ಟು ಚೆನ್ನಾಗಿ ಎತ್ಕೊಂಡು ಹೋಯ್ತು ನೋಡಿ. ತೋರಿಸಿ, ಸ್ವಲ್ಪ ಲೈಟ್ ಕನ್ಫ್ಯೂಷನು. ಅದು ಹುಡುಗಿ ಬ್ಯಾಗ್ ಅಲ್ಲ, ಆಂಟಿ ಬ್ಯಾಗು. ಆಂಟಿ ಬಂದ್ಲು. ಆಂಟಿ ಟಿನ್ ಆಂಟಿ ತುಂಬ ತುಂಟಿ ಆಯ್ತು. ಆಮೇಲೆ ಏನಂತ ಭೀಮಾ ಮೂವಿ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲ, ಐ ಜಸ್ಟ್ ಫೆಲ್ಟ್ ಲೈಕ್ ಸೀಯಿಂಗ್ ಹರ್ ಅಂತೆ. ನಾನು ಹಂಗೆ ಹೇಳೋಣ ಅನ್ಕೊಂಡೆ. ಸೀರಿಯಸ್ಲಿ. ಕೇವ್ಸ್ KF ಅಲ್ಲ ಸರ್, ಕೇವ್ಸ್ ಅಂದ್ರೆ KF ಅಂತವ್ರು. ಹೋಗಿ ಎಲ್ಲಾರು ಬರ್ಲಿರಿ. ನೀನ್ ಸಮುದ್ರ ಕಣೋ. ಲವ್ ಯು ಮನು. ಭರತ್ ಬತ್ತಾನೆ ಸುಮ್ಮನೆ. ಏನಪ್ಪ ಭರತ್? ಅಲ್ಲ, ಅಲ್ಲಿಂದ ಜೊತೆಲಿ ಬಂದು ಇಲ್ಲ ಯಾಕೆ ಸಪ್ರೇಟ್ ಆಯ್ತಾ ಇರೋದು? ಆದ್ರೂ ಭರತ್ ನೀನ್ ಸೂಪರ್ ಅನ್ಕೋ. ಅಲ್ಲಿಂದ ಜೊತೆಲಿ ಬಂದು ಇಲ್ಲಿ ಬಂದು ಯಾಕೆ ದೂರ ಅದೇ? ಸಿಂಹ ಇಲ್ಲಿದೆ. ಎಷ್ಟು ಸರ್? ಹೆಣ್ಣುಲಿ ಆಯ್ತಾ? मारना तो डायनासोर को मारना तो कारना. ನೀ ಯಾರನ್ನ ಎತ್ಕೊಂಡೋದ್ರು ಫಸ್ಟ್ ನಿಮ್ನೆ ಎತ್ಕೊಂಡು ಹೋಗೋದು. ಒಳ್ಳೆ ಬಾಡು ಅಂತ. ಕುಟುಂಬ ಕೂಟ ಆಯ್ತದೆ. ಮಾನಸ ಅವರು ಟ್ರೆಕ್ಕಿಂಗ್ ಬಂದಿರೋದು ನೋಡಿ. ಇಲ್ಲೇ ನಿಂತ್ಕೊಳ್ಳಮ್ಮ. ಹಾಂ, ಟ್ರೆಕ್ಕಿಂಗ್ ಬಂದಿರೋದು ನೋಡಿ ಹೆಂಗೆ. ಜೀವನದಲ್ಲಿ ಸಂಪಾದನೆ ಮಾಡಿ ಮುಂದೆ ಬಾ. ಇಂಥ ಒಬ್ಬಳಲ್ಲ 1000 ಜನ ಹುಡುಗಿರು ನಿನ್ನಿಂದ ಬರ್ತಾರೆ. ಫಸ್ಟ್ ಟೈಮ್ ನಾವು ಒಂದು 4-5 ಸರಿ ಟ್ರೆಕ್ಕಿಂಗ್ ಹೋಗಿದ್ದೀವಿ. ಈ ಥರನೂ ಟ್ರೆಕ್ಕಿಂಗ್ ರೆಡಿಯಾಗಿ ಬರ್ತಾರೆ ಅಂತ ಇವತ್ತೇ ಗೊತ್ತಾಗ್ತಾ ಇರೋದು. ಓಕೆ ಗೈಸ್, ಮೊದಲನೇ ಗುಹೆ ಬಂದು ತಲುಪಿದ್ದೀವಿ. ಇವಾಗ ಏನಂತ ಹೇಳಿದ್ರೆ ಎಲ್ಲರೂ ಅವರವರ ಶೂಸು ಹಾಗೂ ಪಾದರಕ್ಷೆಗಳನ್ನ ಆಚೆ ಬಿಡಬೇಕಂತ ಕೇಳ್ಕೊತಾ ಇದ್ದೀವಿ. ಸೊ ಎಲ್ಲರೂ ನಿಮ್ಮ ಶೂಸ್ ಬಿಡ್ರಿ ಆ ಕಡೆ ಸೈಡಲ್ಲಿ. ಹಾಂ, ಮ್ಯಾಣಿ ಹೋಗು. ಎಷ್ಟು ಜನ ಅನ್ಕೊಂಡ್ವಿ ಗೊತ್ತಾ, 500 ರೂಪಾಯಿ ನೋಟ್ ತಗೊಬಂದು ಪಿನ್ ಮಾಡೋಣ. ಎಷ್ಟೋ ಜನ ಮುಯ್ಕವರೆಲ್ಲ ಕೇಳಿದ್ರು, ಪಾಪ ನಾವೇ ಕೊಟ್ಟಿಲ್ಲ. ಆದ್ರೂ ಗೈಸ್ ನೆನ್ನೆ ಪರ್ಫಾರ್ಮೆನ್ಸ್ ಹೆಂಗಿತ್ತು? ಯಾರ್ಯಾರು ಇದ್ರಿ? ಸೂಪರ್. ನಾವು ಬರೀ ಹಾಡ್ ಅನ್ಕೊಂಡ್ವಿ, ಇಲ್ಲ ಡಾನ್ಸ್ ಪ್ಲಸ್ ಸಾಂಗ್. ನೆಕ್ಸ್ಟ್ ಟೈಮ್ ಟ್ರಿಪ್ ಮಾಡಿದಾಗ ಮಾನ್ಸ ಇಲ್ಲ ಅಂದ್ರೆ ನಾವಂತೂ ಬರಲ್ಲ. ಹಿಂಗೆ ಪ್ಯಾಕೇಜಲ್ಲಿ ಇವೆಲ್ಲ ಇನ್ಕ್ಲೂಡೆಡ್ ಇರಲಿಲ್ಲ, ಇವೆಲ್ಲ ಫ್ರೀ. ಓನ್ಲಿ ಫ್ರಮ್ ಸುಜಿತ್ ಗೌಡ್ರು. ಬೆಂಕಿ ಎಲ್ಲ ಬೀಳಕ್ ಹೋಗ್ತಿದ್ರು ಜನ. ನಾನ್ ಆಡ್ತೀನಿ ಡಾನ್ಸ್. ಓ ಗೈಸ್, ಬಿಗ್ ಬಾಸ್ ಬೆಂಕಿ ಬಿಟ್ರೆ ಇವರೇ ನೆಕ್ಸ್ಟು.
ಸೊ ಹೌದಾ ಸಾಗರ್ ನುಗ್ಗಕ್ಕಾಗಲ್ವಾ ಹೌದಾ ಈ ಕಡೆ ಬಾ ಹೌದಾ ನಡೀರಿ ನಡಿಯಪ್ಪ ಲಾಗರ್ ಗೈ ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಇಲ್ಲಿ ಕಬ್ಬಿನಾಂಶ ಅಂದರೆ ಕ್ಯಾಲ್ಶಿಯಮ್ ಅನ್ನೋದು ಜಾಸ್ತಿ ಇರುತ್ತಂತೆ, ಅದಕ್ಕೋಸ್ಕರ ಇದು ಈ ಥರ ಆಗಿರುವಂಥದ್ದು. ಇದೊಂದು ನಂಬಿಕೆ ಅಷ್ಟೇ ಜನಕ್ಕೆ. ಬನ್ನಿ ನೋಡೋಣ ಎಕ್ಸ್ಪೀರಿಯನ್ಸು. ಸೂಪರಾ? ನಿನ್ನೆಯಿಂದ ಇವತ್ತೇ ಮಾತಾಡಿದ್ದು ನೀವು. ಶೆಕೆ ಆಗ್ತಿದೆಯಾ ಗೈಸ್? ನಡೀರಿ ಎಲ್ಲರದ್ದು ಮುಗೀತು. ಇವಾಗ ಹೋಗೋಣ ವಾಪಸ್. ಬನ್ನಿ ಗೈಸ್, ಇವಾಗ 2ನೇ ಗುಹೆಗೆ ಹೋಗ್ತಾ ಇದ್ದೀವಿ ನಾವು. ಇವಾಗ ನಾನು ಸಾಗರ್. ಗುಹೆ ಸಂಖ್ಯೆ 2, ಕ್ರಮ ಸಂಖ್ಯೆ ತಂಡದ ಮೊತ್ತ 3. ಏನು ಹೇಳ್ರಪ್ಪ, ಏನಾರು ಅರ್ಥ ಮಾಡ್ಕೊಂಡಿದ್ದೀರಾ? ಯಾರಾದ್ರೂ ಒಬ್ರು ಹೇಳ್ರು ವಿಭೂತಿ ಹಚ್ಕೋಬೇಕಿದ್ದಾಗ ಈ ತರ ಉಜ್ಜಿದ್ರೆ ವಿಭೂತಿ ಬರುತ್ತೆ ನೋಡಿ. ವಿಭೂತಿ ಬರುತ್ತೆ ಅಷ್ಟೇ ನೋಡಿ. ವಿಭೂತಿ ಬರುತ್ತೆ. ನಾಮ ಹಾಕೋಬೇಕು ಅಂತೀವಿ. ಹಾಕೋತೀವಿ ಗೈಸ್ ನಾಮ. ವಿಭೂತಿ ಹಚ್ಕೋಬೇಕು. ಆಗಿನ ಕಾಲದಲ್ಲಿ ವಿಭೂತಿ ಇರ್ಲಿಲ್ಲ ಅಲ್ವಾ, ಅದನ್ನ ಈ ಕಲ್ಲನ್ನ ರಬ್ ಮಾಡಿದ್ರೆ ವಿಭೂತಿ ಬರುತ್ತೆ. ಅದನ್ನ ತಗೊಂಡು ಕೈಗೆ, ಕಾಲ್ಗೆ, ಹಣೆಗೆ ಎಲ್ಲ ರಾಜೇಶ್ವರಿ ಲವ್ಸ್ ಕಾರ್ತಿಕ್ ಅಂತ ಓಕೆ ಗೈಸ್, 2ನೇ ಗುಹೆ ಮುಗಿಸ್ಕೊಂಡು 3ನೇ ಗುಹೆ ಹತ್ರ ಹೋಗ್ತಾ ಇದೀವಿ. ಬನ್ನಿ ಯಾವ ಥರ ಇರುತ್ತೆ. ಆ್ಯಸ್ ಆಫ್ ನಾವು ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೊಂಥರ ಅಡ್ವೆಂಚರ್ ಅಂತ ಅನ್ಕೊಳ್ಳಿ. ಗೈಸ್ ಇವಮ್ಮ ಬಾಡು ಗಾಯ್ಸ್ ಬಾಡು ಇಲ್ಲೈತೆ ಗಾಯ್ಸ್. ಇದನ್ನ ಸ್ಕೂಲ್ ಮಗು ಅಂತ ಅನ್ಕೊಂಡ್ಬಿಟ್ಟಿದೆ, ಆದರೆ ಇದು ಕೆಲ್ಸಕ್ಕೆಲ್ಲ ಹೋಗ್ತಾ ಇದೆ ಅಂತೆ. ನೆಕ್ಸ್ಟ್ ವರ್ಷ ಮದುವೆ ಅಂತೆ. ಮದುವೆಗೆ ಬಂದ್ಬಿಡಿ. ಯಾರು ಅವರಾ? ಗುರು ಮದುವೆ ಗಂಡ ನೀನು? ಅದೇ ಮದುವೆ ಗಂಡಂಗೆ ಅದೇ ಇಲ್ಲ ಅನ್ನೋ ಥರ ಮಾಡ್ಬಿಡ್ತಾವ್ರಲ್ಲ ಗುರು ನಿನ್ನ. ಹಂಗೆ ನಿಜನಾ? ಶಾಬಾಸ್. ನೋಡಿ ಗೈಸ್, ನಾವು ಇದೀವಿ. ನಮ್ ಯೋಗ್ಯತೆಗೆ ಬೆಂಕಿ ಯಾಕ? ಜೀವನದಲ್ಲಿ ಒಂದು ಹುಡುಗಿ ಹಿಂಗಾದ್ರೂ ಪಾಸ್ ಆಗ್ಬಾರ್ದ? ಹಿಂಗತ್ತ ಇರೋದು ಯಪ್ಪ. ಅವಾಗೇನೂ ಇರ್ಲಿಲ್ಲ ಅಲ್ವಾ? ನಂದಿ ತರ ಕಾಣಿಸ್ತಾ ಇದೆ ನೋಡಿ ಗೈಸ್, ನಂದಿ ತರ ಕಾಣಿಸ್ತಾ ಇದೆ ಮುಖ ಅದು. ಹಾ ಅಯ್ಯ, ಒಬ್ಬೊಬ್ರ ಹತ್ರಪ್ಪ ಇವಾಗ ಕಟ್ಟಿರೋದಂತೆ. ನೋಡಿ ಗೈಸ್ ಯಾವ ತರ ಬರ್ತಾ ಇದಾರಲ್ಲ. ಕ್ರಿಸ್ಟಲ್ ಒಬ್ಬೊಬ್ರು ಕೈ ಕಾಲ್ ತಗಲಿಸ್ಕೊಂಬೇಡಿ ಒಬ್ರಿಗೊಬ್ರು. ಒಬ್ಬ ಸೈಡ್ ಬನ್ನಿ, ನನಗೆ ಭಯ ಆಯ್ತೈತೆ ಗೈಸ್. ಎಲ್ಲ ಬಂದ್ಮೇಲೆ ಇಲ್ಲಿಂದ ಒಂದು ಡ್ರೋನ್ ಶಾಟ್ ತಗೊಳ್ಳೋಣ ಬನ್ನಿ. ಯಾರ್ಯಾರು ಬರ್ತೀರಾ, ಯಾರ್ಯಾರು ಬರಲ್ಲ? ಹಾ ಬನ್ನಿ 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 ಗೈಸ್ ನೋಡೋಣ. ನೋಡಿ ಗೈಸ್, ಬಿದ್ಲು ಬಿದ್ಲು ಬಿದ್ಲು. ನೋಡಿ ಯಾವ ತರ ಸರ್ಕಸ್ ಮಾಡೋಗ್ತಾ ಇರೋದಲ್ಲಿ. ಇಂಥ ಅಡ್ವೆಂಚರ್. ನೋಡಿ ಹೆಂಗೋಯ್ತಾವಳೆ. ಅನ್ನಕ್ಕೆ ಒಬ್ಬ ಒಂದ್ ಕಿಂಡಿಲ್ ಹೋದಂಗ ಹೋಯ್ತಾವಳು. ಯಾಕಡೆ ತಿರುಗ್ರ? ಏಯ್ ಚೀ ಗೈಸ್, ಇವಮ್ಮ ನಾನು ಎಲ್ಲಿ ಹೋಯ್ತೀನಿ, ಕ್ಯಾಮ್ರಾ ಎಲ್ಲಿ ಇರ್ತದೆ ಅಲ್ಲಿ ಬಂದ್ಬಿಡ್ತಾಳೆ ಗೈಸ್. ಇವಮ್ಮ ನಾನು ಹೋಗೋ ಟೈಮ್ಗೆ ಹಿಂದೆ ಮುಂದೆ ಬಂದ್ಬಿಡ್ತಾಳೆ. ಇವಳನ್ನ ರೆಕಾರ್ಡ್ ಮಾಡಿ ಅಂತ ಗೈಸ್. ದೇವ್ರನ್ನೇ ನಾವು ಅನ್ಕೊಂಡಂಗಂತೂ ಇಲ್ಲ ಇಲ್ಲಿ. ಅಪ್ಪ ದೇವ್ರೆ ಗೈಸ್, ಹಿಂಗೆ ಹಿಂದೆ ನೋಡಲ್ಲಿ ಇರೋ ಮಗಲ್ಲೋ ಅಳ್ಳಾಡಕ್ಕೆ ಆಯ್ತಲ್ಲ, ಕೆಚ್ಕೊಂಡ್ಬಿಟ್ಟಿದೀನಿ. ಸಾಗರ್ ಬರಕ್ ಹೋಗ್ಬೇಡ ಇಲ್ಲಿಗೆ. ಓ ಗೈಸ್, ನೀರೈತ್ ಗುರು ಇಲ್ಲಿ. ನೀರೈತಾ? ಒಳಗಡೆ ನೀರೈತೆ. ನೀರೈತಂತೆ. ಬಾತಿ ಕತ್ಕೊಂಡು ಸಾರಿ 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 ಯಾವ ತರ ಬರ್ತಾ ಇರೋದು ಇಲ್ಲಿ ರೋನು. ಹುಷಾರ್, ತಲೆ ತಲೆ ಹುಷಾರು. ಎಷ್ಟಾಳ ಇದೆ ಇದು? ಹೆಂಗ್ ಗುರು ಹಿಂಗೋಯ್ತು? ಹೆಂಗೆ ಇಲ್ಲಿ ನೋಡಿ, ಇಲ್ಲಿ ನಾನು ಹಿಂಗೆ ಕೂತಿರ್ತೀನಿ, ಹೋಯ್ತಾ ರೀ. ಇನ್ನೇಂಗ್ ಬರ್ಬೇಕು? ವಿಡಿಯೋ ಯಾವ್ದಾದ್ರು ಕೊಟ್ಬಿಡ್ಬೇಕಾದ್ರೆ ಫೋನ್ ಕೊಟ್ಬಿಡಿ ಇಲ್ಲಿ ಗೈಸ್. ಅಲ್ವಾ ದೇವರಾಣ, ಇದು ಅಡ್ವೆಂಚರು.
ಇನ್ನೂ ಐತಾ ಒಳಗಡೆ ಆಗಲ್ಲ ಅವ್ರ ಕಷ್ಟ ಆಯ್ತಿಲ್ಲಿ ತಲೆ ಎಲ್ ಬಗ್ಲಿ ಗೈಸ್ ದೇವರಣ ಇಂತ ಎಕ್ಸ್ಪೀರಿಯನ್ಸ್ ಅಂತೂ ಲೈಫಲ್ಲಿ ಆಗಿರಲ್ಲ ಬಿಡಿ ಕ್ರೇಜಿಯಸ್ಟ್ ಎಕ್ಸ್ಪೀರಿಯನ್ಸ್ ಹೌದಾ ಓಕೆ ಗೈಸ್ ನೋಡಿ ಎಲ್ಲಿಂದ ನೀರು ಬರ್ತೈತೆ ಅಂತ ಗೊತ್ತಾಗ್ತಲ್ಲ ಇದು ಲಿಂಗ ತರ ಐತೆ ಇಲ್ಲಿ ನೀರು ಬಿದ್ದು ಇಲ್ಲಿ ಕೆಳಗಡೆ ಹಿಂಗೆ ತೊಟ್ಟಿಗ್ತಾ ಐತೆ ವಾವ್ ಬ್ಯೂಟಿಫುಲ್ ಅಲ್ಲ ನೋಡಿ ಮುಂದೆ ವ್ಯೂ ಇದೆ ಅಂತ ಬನ್ನಿ ಹೋಗೋಣ ಯಾವ ತರ ಇದೆ ಅಂತ ಹೇಳಿ ಇಲ್ಲಿ ಕ್ಯಾಮ್ರಾ ತಗೊಂಬರಕ್ಕಾಗಲ್ಲ ಹಂಗ ಕಷ್ಟಪಟ್ಟು ಮೊಬೈಲ್ ಎತ್ಕೊಂಡ್ಬಿಡಿ ಎಲ್ಲಿ ನೋಡಿ ಹಿಂಗ್ ನೋಡ್ಬೇಕು ಯಾರು ಬರ್ತಾವ್ರೆ ಅಂತ ಯಾರು ಬರ್ತಾವ್ರೆ ತಲೆ ಹುಷಾರು ಯಾರಿದು ಗಗನ ಬಾಮ್ಮ ತಲೆ ಕೆಳಗಡೆ ಮಾಡಿ ಬನ್ರು ಹೆಂಗಿದೆ ನೋಡಿ ಗೈಸ್ ಅದು ದೇವರನ್ನೇ ನಿಮಗೆ ನಾರ್ಮಲ್ ಅಲ್ಲಿ ಗೊತ್ತಾಗಲ್ಲ ಕ್ಯಾಮ್ರಾದಲ್ಲಂತೂ 100% ಗೊತ್ತಾಗಲ್ಲ ಯಾಕಂದ್ರೆ ಅಷ್ಟು ಕತ್ಲೆ ಇದೆ ನಿಮ್ಮ ರಿಯಲ್ ಕಣ್ಣಲ್ಲಿ ನೋಡಿದ್ರೆ ಇದ್ರ ಬ್ಯೂಟಿ ನೆಕ್ಸ್ಟ್ ಲೆವೆಲ್ ಇದೆ ಏನು ಗುರು ಹಿಂಗೆ ಹಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಏನ್ ಬ್ರೋ ಬನ್ನಿ 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 ಅಲ್ಲ 100% ಬಂದಿಲ್ಲ ಅಂದ್ರೆ ಮಿಸ್ ಮಾಡ್ಕೊತಾ ಇದ್ರಿ ಗೈಸ್ ಯಾರ್ಯಾರು ಮಿಸ್ ಮಾಡ್ಕೊತಾ ಇದ್ದೀರಾ ಇವಾಗ್ಲೂ ಇದಂತೂ ಅಡ್ವೆಂಚರಸ್ ಟ್ರಿಕ್ ನಾವು ಮಾಡ್ತಾ ಇರೋಂಥದ್ದು ಅಂದ್ರೆ ಜಾಸ್ತಿ ಕಷ್ಟ ಏನಿಲ್ಲ ಬಟ್ ಅಡ್ವೆಂಚರ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಖುಷಿ ಪಟ್ಬಿಟ್ಟಿದ್ದಾರೆ ಅಂತ 100%. ಅಪ್ಪ ಬನ್ನಿ ಹೋಗೋಣ ಇಲ್ಲಿ ಯಾವ ಫೋಟೋ ಶೂಟ್ ಮಾಡ್ತಾ ಇದೀವಿ ಗುರು ಇಲ್ಲಿ ಫೋಟೋ ಶೂಟ್ ಮಾಡ್ತಾವ ನೀನು ಫೋಟೋ ಬೇಕಂತ ಅವಳಿಗೆ ಓಹೋ ಶಾಲಿನಿ ನೋಡಿದ್ರ ಲಲ್ಲ ಲಲ್ಲ ಅಂತೆ ನಂಗೆ ಎಲ್ಲಾ ಕಡೆಯಿಂದ ಗಾಳಿ ಹೋಗ್ತದೆ ಹಿಂಗೆ ಶಾಲಿನಿ ಎಕ್ಸ್ಪೀರಿಯನ್ಸ್ ಸಾಕಾಗಿದೆ ವ್ಯೂ ಪಾಯಿಂಟ್ ನೋಡಿ ಹೋಗಿ ಹೌದಾ ಕೊಡ್ಚಾದ್ರಿಗಿಂತ ಚೆನ್ನಾಯ್ತಾ ಓ ಕ್ರೇಜಿ ಅಡ್ವೆಂಚರಸ್ ಗೆ ಮೀನಿಂಗ್ ಹುಷಾರು ಕಾಲ್ ಹುಷಾರು ಓಕೆ ಗೈಸ್ ಬನ್ನಿ ಹೋಗೋಣ ರಶ್ಮಿ ಅಕ್ಕ ತುಂಬಾ ಚೆನ್ನಾಗಿದೆ ವ್ಯೂ ಹೋಗ್ಬಿಟ್ಟು ನೋಡ್ಕೊಂಡು ವಾಪಸ್ ಬಂದ್ಬಿಡಿ ಆಯ್ತಕ್ಕ ನೀವ್ ಹೆಂಗೆ ಹೇಳ್ತೀರಾ ಹಂಗೆ ಅಕ್ಕ ಹೆಂಗಿತ್ತು ಪಲ್ಲವಿ ಸೂಪರ್ ಈ ಕಡೆ ರೈಟ್ ಇದೆ ಕೇವ್ ಅದ್ರೊಳಗಡೆ ಹೋಗ್ರಿ ಅದ್ರಲ್ಲಿ ವ್ಯೂ ಸಾಕಾಗಿದೆ ಭಯ ಇದ್ರೆ ಬಂದ್ಬಿಡು ಅಯ್ಯೋ ನಿನ್ ಬೇಬಿಗೆ ನನ್ ಮಣ್ಣಾಕ ಭಯ ಆಚೆಗೆ ಬೇಬಿ ಭಯ ಆಗ್ತಾ ಇದೆಯಂತೆ ಬೇಬಿ ಯಾರೋ ಅಲ್ಲಿ ಬೇಬಿ ಜನ ಸಾಗರನೇ ನಿಂತಿದೆ ಓಕೆ ಗೈಸ್ ವ್ಯೂ ಪಾಯಿಂಟ್ ಕಡೆ ಹೋಗ್ತಾ ಇದೀವಿ ಬನ್ನಿ ಯಾವ ತರ ಇದೆ ನೋಡೋಣ ನಾನಂತೂ ಸೂಪರ್ ಎಕ್ಸೈಟೆಡ್ ದೇವರಾಣೆ ಯಾರ್ಯಾರು ಬಂದಿಲ್ಲ 100% ಎಲ್ಲ ಮಿಸ್ ಮಾಡ್ಕೊಂತಾರೆ ಒಳಗಡೆ ಯಾರ್ಯಾರು ಬಂದಿಲ್ಲ ಇಲ್ಲಿವರೆಗೂ ಮೇಲ್ಗಡೆ ಬಂದು ಒಳಗಡೆ ಯಾರ್ಯಾರು ಬಂದಿರಲ್ವಲ್ಲ ಹಿಂಗ ಹೋಗ್ಬೇಕು ನನ್ಗೆ ಭಯ ಆಯ್ತೈತಲ್ಲ ಗುರು ಹೆಂಗ್ ಹೋದ್ರು ಗುರು ಇವರು ಇಲ್ಲಿಂದ ನೋಡ್ರಿ ನಮ್ ತಾಯಿ ನಮಗೂ ಭಯ ಗುರು ಇದ್ಯಾಕೋ ಜಾರಂಗ್ ಐತೆ ಗುರು ಹಿಡ್ಕೊಳ್ಳಿ ತಾಳಿ ಒಬ್ಬೊಬ್ರು ಓಹೋ ಗುರು ನಂಗೊಂದು ಆಸೆ ಇಲ್ಲಿಂದ ನಿಂತ್ಕೊಂಡು ಹುಚ್ಚೋಗ್ಬೇಕಂತ ಬ್ರೋ ನೀವು ಹುಷಾರ್ ಬ್ರೋ ಬನ್ನಿ ಕೊಡಿ ನೀವು ಅಲ್ಲಿ ನಿಂತ್ಕೊಳ್ಳಿ ಸಪೋರ್ಟ್ಗೆ ಬ್ಯೂಟಿಫುಲ್ ಗೈಸ್ ಇವಳು ನೋಡು ಸೋನಿಕಾ ಕಿರ್ಚಾಡ್ತಾವಳೆ ಕೈ ಕೊಡೆ ಅಂತ ಇಂಥ ಎಕ್ಸ್ಪೀರಿಯನ್ಸು ವಾವ್ ನನಗೆ ಖುಷಿ ಆಗ್ತೈತೆ ವಿಡಿಯೋ ಮಾಡ್ತಾ ಇದ್ಯಾ ಅವಳಿಗೋಸ್ಕರನೇ ಮಾಡ್ತಾ ಇದ್ದೀನಿ ಏನ್ ಸಾಕಾಗಿದೆ ನೋಡು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸೋನು ಅವರು ಸೋನಿಕಾ ಅವರು ಏಯ್ ನೀನ್ ಎದ್ರಗ್ ಸಿಕ್ಕಾಕಳೆ ನೀನು ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಓಕೆ ಗೈಸ್ ಫೈನಲಿ ಉಳ್ವಿ ಕೇವ್ ಸ್ಟಾಪ್ ಬಂದು ರೀಚ್ ಆಗಿದೀವಿ ಅಂಡ್ ಇದೇ ವ್ಯೂ ನಾವೆಲ್ಲ ಬಂದು ರೀಚ್ ಆಗಿದೀವಿ ಎಲ್ಲರಿಗೂ ಡಬಲ್ ಮೀಟರ್ ಐತೆ ಅಂತ ಫಿಕ್ಸ್ ಆಯ್ತು ನನಗೆ ಇಲ್ಲಿ ಮೀಟರ್ ಆಫ್ ಆಯ್ತೈತೆ ಅದು ಹತ್ತಿದ್ರು ಗೈಸ್ ಓಕೆ ಗೈಸ್ ಬನ್ನಿ ಹೋಗೋಣ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಸೇಫ್ಟಿ ಮೆಷರ್ಸ್ ಇಲ್ಲ ಅದಕ್ಕೋಸ್ಕರ ನಾವು ಎಲ್ಲಾರು ವಾಪಸ್ ಕಳಿಸ್ತಾ ಇದೀವಿ ರೈಟ್ ಅಬೌಟ್ ನಡೀರಿ ಪ್ಯಾಂಟ್ ನೋಡಿ ಅಡ್ವೆಂಚರ್ ಅಂದ್ರೆ ಇಲ್ಲಿ ಕೈ ಎತ್ತಿ ಅಡ್ವೆಂಚರ್ ಅಂದ್ರೆ ಇದು ಗೈಸ್ ಅದಕ್ಕೆ ಏನ್ ಬರೀ ಅವಳದೇ ಫೋಟೋ ಶೂಟ್ ಮಾಡೋದ ನೀನು ನಿಂದು ಮಾಡಿದೀನಿ ಬಾಪ ಈಗ ಮುಚ್ಕೊಂಡಿರಪ್ಪ ನೀನು ಮೇಡಿ ಅಷ್ಟೊತ್ತಿಂದ ಅವ್ನು ಫೋನ್ ತಗೊಂಬಂದಿರೋದೇ ಅವಳು ಫೋಟೋ ಶೂಟ್ ಮಾಡಕ್ಕೆ ಗ್ಯಾಪಲ್ಲಿ ನಾನು ಕೇಳಿದೆ ಅಂತ ಅಂದೇ ಇಟ್ಟಿದ್ದ ಹೌದಾ ಏನೋ ಮಗ ಫೋಟೋ ಲೋ ಏನೋ ಇದು
ಹಂಗೆ ಸೈಡ್ಗೆ ಹೋಗಿ ನೋಡು ಇನ್ನೇನು ಶಾರ್ಟ್ ಕಟ್ಟಿಂಗು ಮಾಡಿದೀನಿ. ಹಾವು ಬಂದಂಗ್ ಬಂದ್ಬಿಟ್ಟಲ್ಲ ಗುರು. ತಿರ್ಗು ಹಿಂದೆ ತಿರ್ಗು. ಸೀದಾ ಊಟ ಆಯ್ತಲ್ಲ. ಟಿಕ ಸುಟ್ಕೊಂಡಿರೋದು ಅಂದ್ರೆ ಇದೆ ಅನ್ಸ್ತದ ಗೈಸ್. ಏನ್ರಿ ಅದು? ಮನ್ಸೂದ ಏನದು? ಏನೋ ಮಾಡಿ ಇದು. ಅಮ್ಮ ಸುಜಿತ್ ಗೌಡ್ರು ಕಚ್ಕೊಂಡಿದ್ದಾರೆ. ಸುಜಿತ್ ಅವ್ರ ಏನ್ ಅನ್ಸ್ತಿದ್ರ ಬಗ್ಗೆ? ಬತ್ತೈತೆ ಬರ್ಬೇಕಿದ್ರು ಬ್ಲಾಗ್ ಅಲ್ಲಿ. ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸುಜಿತ್ ಗೌಡ್ರು ಕೊನೆಗೂ ಅಡ್ವೆಂಚರಸ್ ಮುಗಿಸಿ ಬರ್ತಿದ್ದಾರೆ. ಹುಷಾರಂಗಾರೆ ಅದು ಪ್ರಾಬ್ಲಮ್. ಹಂಗೆ ಈಗ ಇವಾಗ ಹಿಂಗ್ ಕ್ಲೈಮ್ ಮಾಡು. ತಲೆ ಹುಷಾರು, ತಲೆ ಮಲ್ಕೊಂಡೇ ಬರ್ಬೇಕು, ಇಲ್ಲ ಆಗಲ್ಲ. ಫುಲ್ ಮಲಗು, ಹಿಂಗೆ ಕೈಯಲ್ಲಿ ಹಿಂಗ್ ಬಾ ಹಂಗೆ ಫುಲ್ ಕಾಲ್ ಬಿಟ್ಬಿಡು ಸ್ಟ್ರೈಟ್ ಆಗಿ ಹಿಂದಕ್ಕೆ. ಆಶೀರ್ವಾದ ತಗೊಂಡು ಮಾನಸ, ಕಮನ್ ಮಾನಸ, ಯು ಕ್ಯಾನ್ ಡು ಇಟ್. ಇವಾಗ ಹಿಂಗ್ ಬರೋದು. ಇಲ್ಲೇ ಕಾಲ್ ಈ ಕಡೆ ತಿರ್ಸು. ಮಿಸ್ ಮಾಡ್ಕೊಂತಿದ್ವಿ, ಬಂದಿಲ್ಲ ಅಂದ್ರೆ. ಹೌದಾ? ಹೆಂಗಿತ್ತು ಅಡ್ವೆಂಚರ್? ಸೂಪರ್. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಯಾವ ರೇಂಜಿಗೆ ಸುಸ್ತಾಗಿದ್ದೀವಿ ಅಂದರೆ ನಿಜವಾಗ್ಲೂ ಆಗ್ತಾನೆ ಇಲ್ಲ, ಉಸಿರು ಬಿಡ್ತಾನೆ ಇದೀವಿ. ಅಂತ ಹೇಳ್ಕೊಳಕ್ಕೂ ಆಗ್ತಿಲ್ಲ, ಅಷ್ಟು ಸುಸ್ತಾಗಿದ್ದೀವಿ ಗೈಸ್. ಎಲ್ಲ ಬಂದು ಕುತ್ಕೊಂಡಿದ್ದೀವಿ, ಸಿಕ್ಕಾಪಟ್ಟೆ ಟೈರ್ಡ್ ಆಗ್ಬಿಟ್ಟಿದ್ದೀವಿ. ಎಲ್ಲರೂ ರೋಡಿಗೆ ಬಂದ್ಬಿಡು ಅಂತ ಇದ್ದ. ನಮ್ಮ ಸಾಗರ್ ಆಲ್ರೆಡಿ ರೋಡಿಗೆ ಬಂದ್ಬಿಟ್ಟವನೆ. मेरे से प्यार करती है या नहीं करती, ये बता दे तू बस. नहीं, मैं तेरे से लास्ट बार पूछ रहा हूँ, तेरा मेरे से प्यार है या नहीं? ಓಕೆ ಗೈಸ್, ಫೈನಲಿ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಊಟಕ್ಕೆ ಅಂತ ಬಂದ್ವಿ. ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ಈಗ ಫ್ರೆಶ್ ಅಪ್ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಫಸ್ಟ್ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಊಟ ಮಾಡೋಣ ಬನ್ನಿ, ಆಮೇಲೆ ಮಿಕ್ಕಿದ್ದು ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಓಕೆ ಗೈಸ್, ಇವಾಗ ನಾವು ಡಂಪ್ಸ್ಟರ್ ಆಡ್ಸ್ ಆಡ್ತಾ ಇದೀವಿ. ಬನ್ನಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀವಿ. ಏನಿದು? ಅಲ್ಲ, ಅವ್ನು ಯಾಕೋ ಯಾಕೆ ಹಂಗ್ ನಾಯಿ ಕರ್ದೈತೆ ನಿಂಗೆ? ಓಯ್ 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 ಎಂದು ನಾಯಿ ಅಂತೀಯ? ನಾಯಿ ನನ್ನ ಮಗನೇ. ಬರ್ತೀನಿ. ಸೋನಿಕಾ ಹೇಳಿ. ಅಷ್ಟೇ. ಹಂಗೆ ನಮ್ಮ ಕಡೆ ಆರ್ಟಿಸ್ಟ್ಗಳು ಕುಂಭಮೇಳ ವೈಲ್ಡ್ ಕಾರ್ಡ್ ಸಾಗರ್ನ ಕಳಿಸ್ತಾ ಇದೀವಿ ಗೈಸ್. ಫಸ್ಟ್ ಒನ್ ಅರ್ಧ ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿಂತ ಗೊತ್ತಾಗ್ತಾ ಇಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಆಯ್ತು, ಆಮೇಲೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಇದು ತಂಡದ ಸೋಲನ್ನು ನೋಡಲಾರದೆ ಸ್ವತಃ ಕ್ಯಾಪ್ಟನ್ ಚಪ್ಪಾಳೆ ಹೊಡೆಯುತ್ತವ. ಕ್ಯಾಪ್ಟನ್
ಯಾರು ಚಪ್ಪಾಳೆ ಹೊಡಿತಾರೆ ಅಂತ ಅವ್ರು ಹೊಡಿತಾರೆ. ಸೆಲ್ಫ್ ಮೋಟಿವೇಶನ್. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನಿಮ್ ಟೀಮ್ ಕಂಡಿಡಿತಾರೆ ಅಂತ ನಿಮ್ ಕಾನ್ಫಿಡೆನ್ಸ್ ಇದೆಯಾ? ಅವರೇ ಸೋಲೋಗ್ಕೊಂಡ್ರು. ಹೇಳಿದ್ರು ನಾನ್ ಮಾಡ್ಲಾ ಸೋತ ಒಪ್ಕೊಂಡು ನಾನು ಮಾಡ್ತೀನಿ. ಆಲ್ರೆಡಿ ನನ್ನ ವಾಯ್ಸ್ ಬೂಸ್ಟ್ ಆಗ್ಬಿಟ್ಟಿದೆ. ಚಿಯರ್ಸ್ ಮಾಡ್ರು, ಚಿಯರ್ಸ್. ಭರತ್ ಬಿಲ್ ಪೇ ಮಾಡ್ತಾ ಇದ್ದೀನಿ, ಚಿಯರ್ಸ್ ಮಾಡ್ರು. ನೋಡಿ ಇವಾಗ ಜಿಪೇ ಫೋನ್ ಪೇ ಹೆಂಗ್ ಆಪ್ಷನ್ ಕೊಟ್ರೆ ಅದ್ರ ಕಿಚನ್ ವಾಶ್ರೂಮ್ ಆಪ್ಷನ್ ಗೈಸ್ ನನ್ನ ಮಲಗಿದ್ದು ಎದೋಳಷ್ಟ ಎಲ್ಲ ಒಂಟೆ ಹೋಗೋರೆ ಬಸ್ಸೆಲ್ಲ ಕಟ್ಟಿ ಆಗ್ಬಿಟ್ಟೈತಿ. ಏನಿದ್ದೆ ಗಂಟ್ಲು ಉಷ್ಟು. ಬೈ ಬೈ ಬ್ರೋ, ಸಿಗೋಣ. ದೇವಿಕಾ ಅವರೇ ಓಕೆ ಗೈಸ್, ಇದು ಒಂದು ಅಡ್ವೆಂಚರ್ ಟ್ರಿಪ್ಗೆ ಒಂದು ಬಾಯ್ ಹೇಳೋ ಟೈಮು. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಗಂಟಲಂತೂ ಊಷ್ಟ ಆಗ್ಬಿಟ್ಟಿದೆ. ಸಬ್ಸ್ಕ್ರೈಬ್ ಮಾಡೋದು ನಾವು ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ. ಯಾರ್ಯಾರು ಬಂದಿಲ್ಲ 100% ಬೇಜಾರು ಮಾಡ್ಕೊಳ್ಳಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.